ಈಗ ಊರಿನಲ್ಲಿ 100 ಮನೆ ಇದ್ರೆ 100 ಮನೆಗೂ ಕೊಡ್ತೀವಿ. ಇದು ನಾವು ಅರ್ಥ ಮಾಡ್ಕೊತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಈಗ ನಾವು 2,000 ಕೊಡ್ತೀವಲ್ಲ ಊರಲ್ಲಿ. ಒಂದ್ ನಿಮಿಷ ನಾನು ಹೇಳೋದು ಸುಮ್ಮನೆ ಆಮೇಲೆ ಕೇಳ. ಒಂದು ನಿಮಿಷ ಈಸ್ಕೊಂಡು ಹೋಗ್ಲ ಮಾತಾಡ್ತ ಅಲ್ಲ ಸರ್, ನಮ್ಮ ಸರ್ಕಾರ ಬಂದಿದೆ, ನಮ್ಗೆ ಏನ್ ಹೇಳ್ಬೇಕು ಅವ್ರಿಗೆ? ದಯಮಾಡಿ ಸರ್, ನೀವು ಬಂದಿದ್ದೀರಿ. ಒಂದ್ ನಿಮಿಷ ಸರ್, ನೀವು ದಯಮಾಡಿ ಬಂದಿದ್ದೀರಿ. ಈ ಅಮ್ಮ ಹೇಳ್ತಾಳೆ ಮಿನಿಸ್ಟ್ರಿಗಳೆಲ್ಲ ಬರ್ತಾರಣ್ಣ, ನಾವ್ ಹೆಣ್ಮಕ್ಳನ್ನೆಲ್ಲ ಕರ್ಕೊ ಬರ್ತೀವಿ. ನಾವು 4-5 ಸಲ ಮನವಿ ಕೊಟ್ಟಿದ್ದೀವಿ ಸರ್. ಆದ್ರೆ ನಿಮ್ ಸರ್ಕಾರಕ್ಕೆ ಕೊಟ್ಟಿಲ್ಲ, ಇನ್ನೊಂದೊಂದು ಸರ್ಕಾರಗಳು ಕೊಟ್ಟಿವಿ ಸರ್. ಈ ಸರ್ಕಾರದಲ್ಲಿ ನೀವು ರೈತರ ಮಗ ಸರ್, ನಮಗೆ ಗೊತ್ತು. ನೀವಿವತ್ತು ಮಂಡ್ಯದಲ್ಲಿ ಅಲ್ಲೆಲ್ಲ ನೀವು ಮೈಸೂರಲ್ಲಿ ಏನ್ ಮಾಡಿದ್ರಿ, ಎಷ್ಟು ಮಾಡ್ತೀರಿ, ನೀವು ಸೋತಾಗ ಎಲ್ಲಿ ಕೂತಿದ್ರಿ, ಗೆದ್ದಾಗ ಏನ್ ಮಾಡ್ತೀರಿ ಅಂತ ನಮಗೆ ಗೊತ್ತು ಸರ್. ನಿಮ್ಮೇಲೆ ಭರವಸೆ ಇದೆ. ನಮ್ಗೆ ಏನ್ ಗೊತ್ತಾ ಸರ್, ನಿಮ್ಮಲ್ಲಿ ನಾವು ಏನು ಕೇಳೋದಿಲ್ಲ. ಸಾಲ ರೈತರಿಗೆ ಮನ್ನಾ ಮಾಡ್ತೀವಿ ಅಂತಿದ್ದೀರಿ ಸರ್. ನೀವು ಮನ್ನಾ ಮಾಡ್ತೀರೋ ಬಿಡ್ತೀರ ನಮಗೆ ಗೊತ್ತಿಲ್ಲ ಸರ್. ಆಶ್ವಾಸನೆ ಬೇಡ. ನಮ್ಗೆ ಏನ್ ಗೊತ್ತಾ ಸರ್, ಕರೆಕ್ಟ್ ಆದ ನೀರಾವರಿ ಕೊಡಿ ಸರ್, ಕರೆಕ್ಟ್ ಆದ ನೀರಾವರಿ ಕೊಡಿ. ಕರ್ನಾಟಕದಲ್ಲಿ ಎಷ್ಟು ಅಣೆಕಟ್ಟುಗಳನ್ನು ನಿಮ್ಮೇ ಸರ್ಕಾರ ಬಂದಾಗ 1960-62ರಲ್ಲಿ ಅಣೆಕಟ್ಟುಗಳು ಮುಚ್ಚಿಬಿಟ್ಟಿದ್ದಾರೆ ಸರ್. ಆ ಅಣೆಕಟ್ಟುಗಳನ್ನ ರೀಓಪನ್ ಮಾಡಿ. BA M.Com ಡಿಪ್ಲೊಮಾ ಓದಿದ ಜನ ಇವತ್ತು ಬೀದಿ ಪಾಲಾಗಿದ್ದಾರೆ ಯುವಕರು ಸರ್. ಅವ್ರಿಗೆ ಉದ್ಯೋಗ ಕಲ್ಪಿಸ್ಕೊಡಿ. ನಿಮ್ ಸರ್ಕಾರದಿಂದ ಕೊಡಕ್ಕಾಗಲ್ಲ ಸರ್. ಇಂಡಸ್ಟ್ರಿ ತಗೊಬನ್ನಿ, ಇಂಡಸ್ಟ್ರಿ ತಗೊಬಂದು ಆಯಾ ತಾಲೂಕು ಒಳಗಡೆ ಇಂಡಸ್ಟ್ರಿ ಕೊಡಿ ಸರ್. ನಿಮ್ ಕೈ ಮುಗಿತೀನಿ, ಇನ್ನೇನು ಕೇಳೋದಿಲ್ಲ ಸರ್. ನಿಮ್ಮನ್ನ ಸರ್ಕಾರದಲ್ಲಿ ಓದುವಂತ ಮಕ್ಕಳಿಗೆ ದಯಮಾಡಿ ಒಳ್ಳೆ ಎಜುಕೇಶನ್ ಅನ್ನು ಕೊಡಿ ಸರ್. ನಿಮ್ ಕೆಳಗಡೆ ಕೆಲಸ ಮಾಡುವಂತ ನೌಕರರು ಇವತ್ತು ಒಳ್ಳೊಳ್ಳೆ ಸರ್. ಇವ್ರು BA M.Com ಡಿಪ್ಲೊಮಾ ಮಾಡಿರೋರು ನಮ್ಮ ಮಕ್ಳಿಗೆ ಓದ್ತದಂತೆ, ರೈತರ ಮಕ್ಳಿಗೆ. ಇವ್ರ ಮಕ್ಕಳನ್ನ ಫಸ್ಟ್ PUC ಸೆಕೆಂಡ್ PUC ಫೇಲ್ ಆದವ್ರನ್ನ 2 ಲಕ್ಷ ಕಟ್ಟಿ ಓದ್ತದಂತೆ. ಗೌರ್ಮೆಂಟ್ ಸಾಲಗಳನ್ನ ಬಂದ್ ಮಾಡಿಸ್ಬೇಕು ಸರ್. ನೀವು ತಂದಿದ್ರೆ ಆದೇಶ, ಅದು ಬಂದ್ ಮಾಡಿಸ್ಬೇಕು. ಗೌರ್ಮೆಂಟ್ ಆಸ್ಪತ್ರೆಗಳು ಸರ್, ನಾನ್ ಕಣ್ಣಲ್ಲಿ ನೋಡಿದ್ದೀನಿ, ಕೋಟಿಗಟ್ಟಲೆ ಅನುದಾನ ಕೊಡ್ತಾ ಇದ್ದೀರಿ ನೀವು. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಅಲ್ಲಿ ಏನ್ ನಡೀತಾ ಇದೆ ಅಂತ ಆಲಿಸಿದಿರಾ ಸರ್? ಕೌತೆ ಮಾಡಿ ಹಾಳು ಮಾಡಿಸಿದಿರಾ ಸರ್. ಉತ್ತರ ಕರ್ನಾಟಕದ ಜನ ಸರ್, ಒಂದು ಟ್ರೈನಲ್ಲಿ ಸರ್ ನಾನು ಒಂದ್ ದಿವಸ ಪ್ರವಾಸ ಮಾಡ್ತಿದ್ದೆ. ಪೊಲೀಸ್ ಇಲಾಖೆಯಿಂದ ಒಂದು ನಿಮಿಷ ಕೇಳಿದ್ರೆ, ಪೊಲೀಸ್ ಇಲಾಖೆಯಿಂದ ಸರ್ ಒಂದು ಅರ್ಜಿ ಕೊಡ್ತಾರೆ 3,000 ಜನ ಅಂತ ಹೇಳಿ ಸರ್. 60-65 ಜನ ಎಕ್ಸಾಮ್ ಬರ್ತಿದೆ ಸರ್. ಅವ್ರ ಕಷ್ಟ ಏನಾಗಬೇಕು ಸರ್? ಮಾಡಿ ಇವನ್ನೆಲ್ಲ ನಮ್ಗೆ ನೋಡಿ ಸರ್. ನಿಮ್ಗೆ ತಮ್ಮ ಇಂತೀವಿ ಸರ್, ನಮ್ಗೆ ರಿಕ್ವೆಸ್ಟ್ ಅನ್ಕೊಳ್ಳಿ, ನಿಮ್ ಕಾಲ ಬೀಳ್ತೀವಿ, ನಮ್ಗೆ ನ್ಯಾಯ ಕೊಡ್ತೀವಿ ಸರ್. ಸಾಕು. ಈಗ